ನ್ಯೂಸ್ಗೆ ಸ್ವಾಗತ. ತಿಪಟೂರಿನಲ್ಲಿ ರಾಜಕೀಯ ದ್ವೇಷದ ಹಿನ್ನೆಲೆ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಆಯೋಜನೆ ಮಾಡಿರುವ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತಡೆಯಲು ಪಿತೂರಿ ನಡೀತಾ ಇದೆ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಶ್ವತ್ಥ ನಾರಾಯಣ್ ಆರೋಪಿಸಿದ್ದಾರೆ. ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ರಾಜಕೀಯ ಕಾರಣಗಳಿಂದ ಅನಗತ್ಯ ಕಿರುಕುಳ ಕೊಡಲಾಗ್ತಾ ಇದ್ದು, ಇದರಿಂದ ತಾವು ಹಿಂಜರಿಯೋದಿಲ್ಲ ಎಂದಿದ್ದಾರೆ. ಎಷ್ಟೇ ಕಿರುಕುಳ ಕೊಟ್ಟರೂ ಜನಸೇವೆ ನಿಲ್ಲಿಸುವುದಿಲ್ಲ, ಜನ ಜಾತಿ ನೋಡಿ ಮತ ಹಾಕುವುದಿಲ್ಲ, ಪ್ರೀತಿ ಮತ್ತು ಸೇವೆ ನೋಡಿ ಮತ ಹಾಕ್ತಾರೆ ಎಂದಿದ್ದಾರೆ. ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಬಡ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಮಹಿಳೆಯರಿಗೆ ಬಾಗಿನ ಅರ್ಪಣೆ ಸೇರಿ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, ಅವುಗಳನ್ನು ತಡೆಯುವ ಪ್ರಯತ್ನ ನಡೀತಾ ಇದೆ ಎಂದಿದ್ದಾರೆ. ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ವಿರೂಪಾಕ್ಷಯ್ಯ ಮಾತನಾಡಿ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ, ಜನ ಕೊಟ್ಟ ಅಧಿಕಾರವನ್ನ ಜನಪೋಗಿ ಕಾರ್ಯಗಳಿಗೆ ಬಳಸಬೇಕು ಎಂದಿದ್ದಾರೆ. ತಿಪಟೂರಿನ ರಾಜಕೀಯ ಇತಿಹಾಸದಲ್ಲಿ ದ್ವೇಷದ ರಾಜಕಾರಣಕ್ಕೆ ಸ್ಥಾನ ಇರಲಿಲ್ಲ, ಆದರೆ ಇತ್ತೀಚಿನ ಬೆಳವಣಿಗೆಗಳು ಆತಂಕಕಾರಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. 17,000 ಮಕ್ಕಳು ನೋಟ್ಬುಕ್ ಕೊಟ್ಟಿದ್ದೀವಿ ಆಲ್ರೆಡಿ, ಇನ್ನೊಂದು 1,000 ಮಕ್ಕಳು ಬ್ಯಾಲೆನ್ಸ್ ಇದೆ, ಕೊಡ್ತೀವಿ, ನಾಳೆ ಬೆಳಗ್ಗೆ ಕೊಡ್ತೀವಿ. ಆಮೇಲೆ ನಮ್ಮ ಹೆಣ್ಮಕ್ಳು ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ, ಎಷ್ಟು ಜನನ ಬರಲಿ ಅವ್ರಿಗೆ ಸೀರೆ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕುಂಕುಮ ಕೊಟ್ಟು, ಅರ್ಶಿನ ಕೊಟ್ಟು ಅವ್ರಿಗೆ ಸೀರೆ ಕೊಡುವಂಥ ಬಾಗಣ ಕೊಡೋದಂತ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಪ್ರೀತಿ, ನಮ್ಮ ಅಭಿಮಾನದ ಮೇಲೆ ಎಷ್ಟು ಜನ ಬರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ. ಎಷ್ಟು ಜನ ಬರಲಿ ಅಷ್ಟು ಜನಕ್ಕೂ ಕೊಡೋಂಥ ಅಂದಾಜು ಎಷ್ಟು ಜನ ಕೊಡ್ತೀರಾ ಸರ್? ಎಷ್ಟು ಜನ? ಒಂದು 10,000 ಕೊಡ್ತೀವಿ. ಒಂದು 10,000 ಬಂದರೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಕೊಡ್ತೀವಿ ಸರ್. ಮತ್ತೆ ಬೇರೆ ಇನ್ನೇನಿದೆ ಸರ್? ಬೇರೆ ಏನಿಲ್ಲ. ಆಮೇಲೆ ಒಂದು 100 ಮಕ್ಕಳು ಪ್ರತಿಭಾ ಪುರಸ್ಕಾರ ಮಾಡಿದ್ವಿ. ಒಂದು 100 ಮಕ್ಕಳಿಗೆ 90 ಮೇಲೆ ಇರತಕ್ಕಂಥವ್ರು, 90% ಅದಿರೋರಿಗೆ ಅವ್ರಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೀವಿ. ಆಮೇಲೆ ಕಾರ್ಮಿಕರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ. ಆಮೇಲೆ ಒಂದು 30 ಜನ ಲಾಯರ್ಗಳು ಬರ್ತಾರೆ, ಅವ್ರಿಗೂ ಸನ್ಮಾನ ಇಟ್ಕೊಂಡಿದ್ದೀವಿ. ಒಂದು ಇಡೀ ತಾಲೂಕಲ್ಲಿ ಆಯ್ಕೆ ಮಾಡಿದ್ದೀವಿ. ಅಂಗವಿಕಲರು ಒಂದು 25 ಜನ ಬರ್ತಾರೆ, ಅವ್ರಿಗೂ ಸನ್ಮಾನ ಇಟ್ಕೊಳ್ಳೋಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸನ್ಮಾನ ಮಾಡೋದು, ಏನೋ ಕೈಲಾಗಿದೆ ಅಳಿಲ್ ಸೇವೆ ಮಾಡೋದು. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಲು ಬ್ರೆಡ್ ಕೊಡೋದು ಇಟ್ಕೊಂಡಿದ್ದೀವಿ. ಆಮೇಲೆ ರಕ್ತ ಶಿಬಿರ ಇಟ್ಕೊಂಡಿದ್ದೀವಿ. ಇಷ್ಟು ಕಾರ್ಯಕ್ರಮ ನಮ್ಗೆ ಆಮೇಲೆ ಕೊಡಕ್ಕೆ ಹೋದಾಗ ಸಮಸ್ಯೆ ಮಾಡಿದ್ರೆ ಅದನ್ನು ಕೇಳ್ಕೊಂಡ್ರಿ ಅವ್ರಿಗೇನು ತಡ್ಕೊಳಕ್ಕಾಗ್ತಿಲ್ಲ. ಆಮೇಲೆ ನಗರಸಭೆಯಲ್ಲಿ ನಾವು ಹೋಗಿ ನಗರಸಭೆಗೆ ಬ್ಯಾನರ್ಗೆ ಪರ್ಮಿಷನ್ ತಗೊಂಡಿದ್ದೀವಿ, ಬ್ಯಾನರ್ ಕಟ್ಟಕ್ಕೆ. ಆದರೆ 7 ದಿವಸ ಮುಂಚಿತವಾಗಿ ಯಾಕೆ ಕಟ್ತೀರಿ ಅಂತ ಹೇಳ್ಬಿಟ್ಟು ಇಂಜಿನಿಯರ್ಗೆ ಫೋನ್ ಹಾಕಿ ಕೇಳಿ ಅವತ್ತು ಬೆಳಗ್ಗೆನೆ ಎಲ್ಲ ಕಿತ್ತಾಕ್ಸಿ, ಅಲ್ಲೂ ಎಲ್ಲ ಇಡೀ 224 ಕ್ಷೇತ್ರ 226 ಹಳ್ಳಿಗೂ 24 ಪಂಚಾಯತಿಗೂ ಎಲ್ಲ ಕಿತ್ತಾಕ್ಸವ್ರೆ. ಅದಕ್ಕೇನು ಬೇಜಾರಿಲ್ಲ, ಎಲ್ಲ ಕಿತ್ತಾಕ್ಸ್ಲಿ. ಆದರೂ ಅವ್ರ ಇಂಟೆಕ್ಷನ್ ನಮ್ಮ ಒಂದು 15-20 ಸಾವಿರ ಜನ ಸೇರಬಾರ್ದು, ಸೇರಿಸ್ತಾರೆ ನಾರಾಯಣವರನ್ನ ಒಂದು ಭಯ ಬಂದು ಯಾರು ಜನ ಸೇರ್ದಿದ್ದಂಗೆ ಆಗಲಿ ಅಂತೇಳಿ ಈ ಪಿತೂರಿ ಮಾಡ್ತಾವ್ರೆ. ಭಾಳ ನೋವಾಗ್ತದೆ. ನಾನು ಒಬ್ಬ ಹಿಂದುಳಿದ ಹುಡುಗ ನಾಯಕ, ಅದು ಒಬ್ಬ ಹುಡುಗ ಮಾಡ್ತೀನಿ. ನನ್ನ ವೈಯಕ್ತಿಕವಾಗಿ ದುಡ್ಡು ಮಾಡಕ್ಕೆ ಬಂದಿಲ್ಲ. ನಾನು ವೈಯಕ್ತಿಕವಾಗಿ ನನ್ನ ಬದುಕನ್ನು ರೂಪಿಸ್ಕೊಂಡು ಬಂದಿದ್ದೀನಿ. ನನ್ನ ಬದುಕಲ್ಲಿ ಏನಾನ ಅಳಿಲ್ ಸೇವೆ ಮಾಡ್ತಿದ್ದೀನಿ ಈ ತಾಲೂಕಂದ್ರೆ ನನ್ನ ಶಕ್ತಿ ಮೀರಿ ಮಾಡ್ತಿರೋದು. ನಾನು ಯಾವುದು ಗೌರ್ಮೆಂಟಿಂದ ದುಡ್ಡು ಮಾಡ್ತಿಲ್ಲ, ಗೌರ್ಮೆಂಟಿಂದ ತಂದು ಲೂಟಿ ಹೊಡೆದು ಬಂದು ನಾನೇನು ಸಹಾಯ ಮಾಡ್ತಿಲ್ಲ, ನಾನು ಸ್ವಂತ ದುಡ್ಡಿಂದ ಮಾಡ್ತಿದ್ದೀನಿ. ಅದರಿಂದ ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟು ನನಗೆ ಸ್ಪಾನ್ಸರ್ ಕೊಡೋಂಥ ದಾನಾದಿಗಳು ಎಷ್ಟು ಜನ ಹೋಗುತ್ತೆ. ಹಣ ನೀನು ಮಾಡ್ತೀವಿ ಅಂದರೆ ನಾವು ಬರೋಸಲ್ಲಿ ಏನೇನು ಬೇಕೋ ಸಪೋರ್ಟ್ ಮಾಡ್ತೀವಿ. ಇವತ್ತು ಬುಕ್ ಕೊಟ್ಟಿರೋದು ಯಾರು? ನಮ್ಮ ಸ್ನೇಹಿತರು. ಆಮೇಲೆ ಸೀರೆ ಕೊಟ್ಟಿರೋದು ನಮ್ಮ ಸ್ನೇಹಿತರು. ಅಣ್ಣ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ, ನೀನು ಅಲ್ಲಿ ಇದೆಯಲ್ಲ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತಾರೆ. ಇಷ್ಟೆಲ್ಲ ಇಟ್ಕೊಂಡ್ರು. ಆಮೇಲೆ ಮೊನ್ನೆ ಇವರು DSP ಕರೆಸ್ತಾರೆ ನನ್ನ ಆಫೀಸ್ಗೆ. ಕರೆಸ್ಬಿಟ್ಟು ಯಾರು ಬ್ಯಾನರ್ ಕಟ್ಟಕ್ಕೆಲ್ಲ ಬ್ಯಾನರ್ ತಗೊಂಡಿದ್ದೀವಿ, ಇದು ಬ್ಯಾನರ್ ಕಟ್ಟಕ್ಕೆ ಪರ್ಮಿಷನ್ ತಗೊಂಡಿದ್ದೀರಿ ಅಂತ ನನ್ನ ಒಬ್ಬ ಇದ್ರ ಮುಖಾಂತರ ಕೇಳ್ಕೊತೀನಿ. ಎಲ್ಲರೂ 27ನೇ ತಾರೀಕು ನಮ್ಮ ಅಕ್ಕನಿದ್ದೀರೋ ಅಣ್ಣ ತಮ್ಮ ಅಂದರು ಎಲ್ಲರೂ ಬಂದು ಹುಟ್ಟುಹಬ್ಬಕ್ಕೆ ಆಶೀರ್ವಾದ ಮಾಡಿ, ನಿಮ್ಮ ಮನೆ ಮಗನಾಗಿರ್ತೀನಿ, ನಿಮ್ಮ ಸೇವೆ ಮಾಡೋ ಭಾಗ್ಯ ಕೊಡ್ರಿ, ನೀವು ನನ್ನ ಜೊತೆಗೆ ನಿಲ್ತೀರ ಅಂತ ನಂಬಿಕೆ ಮೇಲಿದ್ದು ಎಲ್ಲರೂ ಏನೇನು ಅಡ್ಕಾಡೆ ಮಾಡಿದ್ರು ನೀವೆಲ್ಲರೂ ವಾಲಂಟಿಯರ್ ನೀವೇ ಬಂದು ಆಶೀರ್ವಾದ ಮಾಡಬೇಕು ಅಂತ ಇದ್ರ ಮುಖಾಂತರ ಕೈ ಮುಗಿ ಕೇಳ್ಕೊಳ್ತೀನಿ. ಆಮೇಲೆ ಜಿಲ್ಲೆಗಿರ್ತಕ್ಕಂಥ 11 ತಾಲೂಕಲ್ಲಿ 57 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ ಸ್ನೇಹಿತರಾಗಿದ್ವಿ 2016 ಇಸ್ವಿಯಲ್ಲಿ. ಅವರ ನಂಬರ್ಗಳು ಕೆಲವರು ಸಿಕ್ಕಿಲ್ಲ, ಅವರು ಅಷ್ಟೇ. ಇಡೀ ಜಿಲ್ಲೆಗೆ 57 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು, ಇನ್ನ ಕೆಲವರು ಸ್ನೇಹಿತರವ್ರೆ, ಅವರು ಎಲ್ಲರೂ ಇದಕ್ಕೆ ಈ ಫಂಕ್ಷನ್ಗೆ ಬರಬೇಕು ಅಂತ ಇದ್ರ ಮುಖಾಂತರ ಕೈ ಮುಗಿ ಕೇಳ್ಕೊಳ್ತೀನಿ. ಎಲ್ಲ ಮೀಟಿಂಗ್ ಮಾಡಿಕೊಂಡು ಜನಗಳಿಗೆಲ್ಲ ಹೇಳಿ ಕೇಳ್ಕೊಂಡು ಈ ತಾಲೂಕಿನಲ್ಲಿ ಸೇವೆ ಮಾಡ್ತಕ್ಕಂಥ ಏನಾದ್ರು ಸೌಭಾಗ್ಯ ಸಿಕ್ಕಲಿ ಇವ್ರಿಗೆ ಅಂತೇಳಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ಈಗ ನಾವು ಒಬ್ಬರು ಅಹಿಂದ ವರ್ಗದ ನಾಯಕರು ಮತ್ತು ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ಆಗಿರ್ತಕ್ಕಂಥವ್ರು ನಾವು ಏನು ಮಾತಾಡಬೇಕಾಗ್ತದೆ ಅಂದರೆ, ಈ ತಾಲೂಕಿನಲ್ಲಿ ಆಡಳಿತ ಹೋಗಿ ದೂರಾಡಳಿತ ಸ್ಟಾರ್ಟ್ ಆಗಿದೆ. ಮೊದಲು ರಾಜರ ಕಾಲದಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನಿಗೆ ತೊಂದರೆ ಕೊಡ್ತಿರಲ್ಲ, ಆ ಥರ ಆಗಿದೆ. ಪ್ರಜಾಪ್ರಭುತ್ವ ಹೋಗಿದೆ, ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ದಂಗೆ ಆಗಿದೆ. ಇದಕ್ಕೆಲ್ಲ ಮುಂದಿನ 2028ಗೆ ನಮ್ಮ ತಾಲೂಕಿನ ಮತದಾರ ಪ್ರಭುಗಳಿದಾರಲ್ಲ ಅವರು ಕೊಡ್ತಾರೆ. ಯಾಕೆಂದರೆ ಇದೇನು ನಮ್ಮ ಅಪ್ಪನ ಆಸ್ತಿ ಅಲ್ಲ, 100 ವರ್ಷ ನಮಗೆ ಇರೋಕ್ಕೆ, ನನಗೆ ನನ್ನ ಮೊಮ್ಮಕ್ಕಳು ಇದೆಲ್ಲ ಖಾತೆ ಮಾಡೋಲ್ಲ, 5 ವರ್ಷ ನೋಡ್ತಾರೆ. ಅವನು ಯೋಗ್ಯನಾಗಿ ಜನಸಾಮಾನ್ಯರಿಗೆ ಹೊಂದ್ಕೊಂಡು
ಕೆಲಸ ಮಾಡಿದರೆ ಅವರಿಗೆ ಮತ್ತಿಗೆ ಅಧಿಕಾರ ಕೊಡ್ತಾರೆ. ಅಧಿಕಾರ ಏನು ಶಾಶ್ವತ ಅಲ್ಲ. ಇದು ದುರುಪಯೋಗ ಮಾಡ್ಕೊಂತಾರಿಂದ ನಮ್ಮ ತಾಲೂಕಲ್ಲಿ ಈ ಥರ ಯಾವುದೇ ರೀತಿ ನಡೆದಿರಲಿಲ್ಲ. 60-70 ವರ್ಷದಿಂದ ರಾಜಕಾರಣಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ಅವ್ರ ಹೆಸರೆಲ್ಲ ಉಳ್ಕೊಳ್ಳೋ ರೀತಿ ನಡ್ಕೊಂಡಿದ್ದಾರೆ. ಆದರೆ ಇವರು ಆಡಳಿತವನ್ನು ಕೈ ತಗೊಂಡು ಅಧಿಕಾರಿಗಳನ್ನ ದುರುಪಯೋಗ ಮಾಡಿಸ್ಕೊಂಡು ನಮಗೆಲ್ಲ ತೊಂದರೆ ಕೊಡ್ತಿರೋದು ನೋಡಿದ್ರೆ ಹಿಂದುಳಿದ ವರ್ಗವರು, SC ST ಅವರು ಮತ್ತು ಅಲ್ಪಸಂಖ್ಯಾತರು, ದೀನ ದಲಿತರು ಇವರೆಲ್ಲ ಮತ ತಗೊಂಡು ಇಂಥ ವರ್ಗದವರಿಗೆ ತೊಂದರೆ ಕೊಡ್ತಿರೋದು ಇದು ನಿಜವಾಗ್ಲೂ ಒಪ್ಪಕ್ಕಾಗಲ್ಲ. ಇದನ್ನ ನಾವಾರು ಖಂಡಿಸ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರು ಆದ ಗಂಗಾಧರ್, ಮಂಜಣ್ಣ, ಚಿದಾನಂದ ಸೇರಿ ಹಲವರು ಉಪಸ್ಥಿತರಿದ್ದರು. ಬಾಬು ಖಾನ್, ತುಮಕೂರು, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.